ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಗರಣ ಈಗ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಈ ನಡುವಲ್ಲೇ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಇವತ್ತು ಸಿಂಹ ಗುಹೆ ಅನ್ನೋ ಸಿನಿಮಾದ ಒಂದು ಟೀಸರ್ ಲಾಂಚ್ ಆಗಿದೆ. ಈ ಟೀಸರ್ ಕಂಟೆಂಟ್ ನೋಡ್ತಾ ಇದ್ದಂಗೆ ಈ ಪೆಂಡ್ರೈವ್ ಏನು ಹಗರಣ ಇದೆ ಅದಕ್ಕೆ ತುಂಬ ಹತ್ತಿರದಲ್ಲಿದೆ. ಸೊ ಈ ಸಿನಿಮಾದ ನಿರ್ಮಾಪಕರು ಕೂಡ ಹಾಸನ ಜಿಲ್ಲೆಯವರೇ. ಪ್ರಜ್ವಲ್ ರೇವಣ್ಣಗೆ ತುಂಬ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ಕೃಷ್ಣ ಅವರು. ಸೊ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಮತ್ತು ಈ ಹಗರಣದ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಸೊ ನಮಸ್ತೆ. ಎಲ್ಲೋ ಒಂದು ಕಡೆ ಕಾಕತಾಳಿ ಅಂತ ಅನ್ನಿಸ್ತಾ ಇದೆ. ಸಿನಿಮಾದ ಕಂಟೆಂಟ್ ನೋಡಿದ ತಕ್ಷಣ ತುಂಬ ಹತ್ತಿರದಲ್ಲಿದೆ. ಏನೀಗ ಅಶ್ಲೀಲ ವಿಡಿಯೋಗಳ ಹಗರಣ ಏನು ನಡೀತಾ ಇದೆ. ಸೊ ಯಾವ ಕಾರಣಕ್ಕೋಸ್ಕರ ಈ ಸಿನಿಮಾ ಮಾಡಿದ್ರಿ ಮತ್ತು ಏನೆಲ್ಲ ವಿಚಾರಗಳು ಈ ಸಿನಿಮಾದಲ್ಲಿದೆ ಅಂತ? ನಾವು ಆ್ಯಕ್ಚುಲಿ ಈ ಸಿನಿಮಾ ಮಾಡಿ ನಾವು ಒಂದು 2 ಇಯರ್ಸ್ ಆಯಿತು. 2 ಇಯರ್ಸಿಂದಲೂ ನಮ್ಮ SG ಅವರವರು ಬಂದು ನಮ್ಮ ಹತ್ರ ಸ್ಟೋರಿ ಒಂದು ಲೈನ್ ಹೇಳಿದಾಗ, ಹಿಂಗಿದೆ ಒಂದು ಒಂಟಿ ತೋಟದ ಮನೇಲಿ ಹಿಂಗೆಲ್ಲ ನಡೀತದೆ ಅಂತ ಹೇಳಿದಾಗ, ನಾನು ಇದನ್ನು ಮಾಡ್ಬೋದು, ಡೆವಲಪ್ ಮಾಡಿ ಒಂದು ಸ್ವಲ್ಪ ಅಂತ ನಾನು ಹೇಳಿದೆ. ಡೆವಲಪ್ ಮಾಡಿದಾಗ ಸ್ವಲ್ಪ ನಾವು ಕಾಕತಾಳಿ ಅಂತಲೇ ಹೇಳ್ಬೋದು. ನಾವು ಮಾಡಿರೋದಕ್ಕೂ ಈಗ ಮಾಡಿರೋದಕ್ಕೂ ಸೇಮ್ ಟು ಬರ್ತಾ ಇದೆ. ಅದನ್ನು ನಾವು ಅವ್ರದ್ದು ಇಟ್ಕೊಂಡೆ ನಾವು ಸಿನಿಮಾ ಮಾಡಿದ್ದೀವಿ ಅಂತೆಲ್ಲ ನಾವು ಹೇಳೋಕ್ಕಾಗಲ್ಲ. ನಾವು ಅದು ಇವಾಗ ಎರಡಕ್ಕೂ ಟ್ರೇಲರ್ ನೋಡಿದ್ರಿ, ನೀವೆಲ್ಲ ನೋಡಿದ್ರಲ್ವಾ. ಈಗ ಎರಡೂ ಒಂಥರ ಮ್ಯಾಚ್ ಆಗ್ತಿದೆ. ಒಂಟಿ ಸಿಂಗಲ್ ಮನೇಲಿ, ಆಮೇಲೆ ಸಿಂಹ ಗುಹೆ ಅಂತೆಲ್ಲ ಇದೆ. ಆ ಒಂದೇ ಮನೇಲಿ ಏನೇನು ನಡೆಸ್ತಾನೆ, ಹೀರೋಗೆ ಆ ಕ್ಯಾರೆಕ್ಟರ್ ಇರುತ್ತೆ. ಅವನಿಗೆ ಹುಡುಗಿರು ಕರ್ಕೊಂಡು ಬರೋದು, ಅವ್ರನ್ನ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಹಾಸಿಗೆ ಅಡಿಕೆ ಇಟ್ಕೊಳ್ಳೋದು, ಒಂದೊಂದು ಪ್ರೂಫ್ಗಳೆಲ್ಲನೂ ಅವನೇ ಇಟ್ಕೊಳ್ಳೋದು, ಆ ಥರದ್ದೆಲ್ಲ ಸೀನ್ಗಳೆಲ್ಲ ಇದೆ. ನಿಮ್ಮದು ಇದೇ ಮೊದಲ ಸಿನಿಮಾನ ನಿರ್ಮಾಣ ಮಾಡ್ತಿರೋದು. ಜೊತೆಗೆ ಈ ಸಿನಿಮಾದ ಕಥೆನ ಒಪ್ಪಕ್ಕೆ ಕಾರಣ ಏನಾಗಿತ್ತು ಅಂತ ಅಂದ್ಬಿಟ್ಟು, ಈ ಥರದ್ದು ಏನು ವಾತಾವರಣ ಅಂದರೆ ಈ ಥರ ಕಂಟೆಂಟ್ ಇರೋಂಥ ಘಟನೆಗಳನ್ನು ನೀವೇನಾದರೂ ನೋಡಿರೋ, ಸುತ್ತಮುತ್ತ ಕೇಳಿದ್ರ, ಆ ಕಾರಣಕ್ಕೋಸ್ಕರ ಈ ಸಿನಿಮಾ ಮಾಡಬೇಕು ಅಂತ ಒಪ್ಪಿದ್ರ ಹೇಗೆ? ಯಾಕೆಂದರೆ ನಂದು ಹಾಸನ ಇರೋದ್ರಿಂದ ಈ ಥರದ ಘಟನೆಗಳು ನಾವು ಸುಮಾರು ಕೇಳಿದ್ರಿಂದ ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕಿ ಅಂತ ಹೇಳ್ಬಿಟ್ಟು ಮಾಡಿದೋ. ಇವರು ನಾನು ಇದರಲ್ಲಿ 2ನೇ ಸಿನಿಮಾ ಮಾಡ್ತಾ ಇರೋದು. ಒಂದು ಆಲೆ ಸಮರ್ಥ ಅಂತ ಹೇಳಿ ನಾವು ಒಂದು ಟೀಮಾಗಿ ಮಾಡಿದ್ದು. ಇದೀಗ ಸಿಂಹ ಗುಹೆ ಅಂತ ಹೇಳಿ ಮಾಡಿದ್ವಿ. ಸರ್, ತುಂಬ ಹತ್ತಿರದಿಂದ ನೋಡಿದವರು ಪ್ರಜ್ವಲ್ ರೇವಣ್ಣ ಅಂದರೆ ಹಾಸನ ಜಿಲ್ಲೆಯವರೇ ಆಗಿದ್ದರಿಂದ ಅವರ ಪರಿಚಯ ಏನಾದ್ರು ಇತ್ತ, ಮಾತಾಡ್ಸಿದ್ರೆ ಹೇಗೆ? ಹಾಂ, ನಾವು ಪರಿಚಯ ಇದೆ. ನಾವು ಅವ್ರದ್ದು ಎಲೆಕ್ಷನ್ ಟೈಮಲ್ಲೆಲ್ಲ ನಾವು ಓಡಾಡಿದ್ದೀವಿ, ಜೊತೆಲೂ ಹೋಗಿದ್ದೀವಿ. ಆದರೂ ಅದಕ್ಕೂ ಇದಕ್ಕೂ ಇಲ್ಲ, ಸಂಬಂಧ ಇಲ್ಲ. ಯಾಕೆಂದರೆ ನಾವು ಮಾಡಿದ್ದು ನಾವು ಒಂದು 2 ಇಯರ್ಸ್ ಬ್ಯಾಕೇ ನಾವು ಸಿನಿಮಾ ಮಾಡಿಟ್ಟಿದ್ವಿ ಆಲ್ರೆಡಿ. ಅದು ನೋಡಿದರೆ ಅದು ಇವಾಗ ಹಿಂಗೆ ಎರಡು ಮ್ಯಾಚ್ ಆಗ್ತಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಹಂಗೆ ಆಗಿಲ್ಲ. ಎಲ್ಲ ಒಂದು ಕಡೆ ಹಾಸನ ಜಿಲ್ಲೆ ಅಂದರೆ ಜನ ಅಂದರೆ ಆತಂಕ ಪಡುವಂಥ ವಿಚಾರ ಒಂದು ರೀತಿ. ಸೊ ಈ ಸಿನಿಮಾದ ಶೂಟಿಂಗು ಕೂಡ ಅರ್ಕಲಗೂಡು ಮತ್ತು ಹೊಳೆನರಸೀಪುರ ಮತ್ತು ಹಾಸನ ಸುತ್ತಮುತ್ತ ಅಲ್ಲೇ ಶೂಟ್ ನಡೆಸೋದು. ಏನು ರೀತಿ ಪ್ಲಾನಿಂಗಲ್ಲಿ ಮಾಡಿದ್ರು ಆ್ಯಕ್ಚುಲಾಗಿ ಇದನ್ನು ಅಂತ? ಇಲ್ಲ, ಯಾಕೆ ಅಂದರೆ ನನ್ನ ಊರಲ್ಲಿ, ನನ್ನ ಅಕ್ಕಪಕ್ಕ ಊರಲ್ಲಿ ನನಗೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅವ್ರು ಹೇಳಿದ್ರಿಂದ ಈ ಹೊಳೆನರಸೀಪುರ, ಹರಿಹರಪುರ, ಅಲ್ಲಿ ಅರ್ಕಲಗೂಡು ಮತ್ತು ನಮ್ಮ ಮನೆ ಇಲ್ಲಿ ಅದೇ ನಮ್ಮ ಹಾಸನ ಲೊಕೇಶನ್ನೇ ತಗೊಂಡು ನಾವು ಸಿನಿಮಾ ಮಾಡಿದ್ವಿ. ನಮಗೊಂದು ಆಸೆ ಇತ್ತು, ನನಗೆ ನಮ್ಮ ಊರಿನಲ್ಲಿ, ನನ್ನ ಜಿಲ್ಲೆಯಲ್ಲಿ ಒಂದು ಸಿನಿಮಾ ಮಾಡ್ಬೇಕಂತ. ಸೊ ಈ ಪೆಂಡ್ರೈವ್ ಹಗರಣ ಆದ ನಂತರದಲ್ಲಿ ಈ ಥರ ಟೀಸರ್ನ ಕಟ್ ಮಾಡಿದ್ದ, ಅಥವಾ ಮೊದಲೇ ಅದರ ಸಿನಿಮಾದ ಉದ್ದಕ್ಕೂ ಇದೇ ಥರ ಕಂಟೆಂಟ್ ಇದೆಯಾ ಅಂತ? ಇಲ್ಲ, ಸ್ವಲ್ಪ ಒಂದು 50% ಇದೆ. 50% ಇದೆ. 50% ಇನ್ನು ಅದೇ ಸಾಕ್ಷಿನ ನಾಶ ಮಾಡೋಕ್ಕೆ ಹೋದಾಗ ಅವಾಗ ಪೊಲೀಸು ಮರ್ಡರ್ ಆಗುತ್ತೆ. ಆ ಬೇಸ್ ಮೇಲೆ ತಿರುವುಗಳಿದೆ, ನೀವು ನೋಡ್ಕೊಂಡು ಹೋಗಿ. ತೋಟದ ಮನೆ ಹತ್ರ ಬಂದರೆ ತಿರುವಿರುತ್ತೆ, ಹೋಗಿ ಅಂತ.